ಸಿಎಂ ಕುರ್ಚಿ ಕಾಳಗ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪರಸ್ಪರ ತಿಕ್ಕಾಟ ಮಾಡ್ತಾ ಇದ್ದಾರೆ. ಆದರೆ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗುವ ಸಾಧ್ಯತೆ ದಟ್ಟವಾಗಿದೆ. ಅಕ್ಟೋಬರ್ ಅಲ್ಲ, ನವೆಂಬರ್ ಇಲ್ಲ, ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಣ್ಮರೆಯಾಗ್ತಿದ್ದು ಸಿದ್ದರಾಮಯ್ಯ ಮೊಗದಲ್ಲಿ ಕಾಂತಿ ಹೊಳೆಯುತ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮನದ ಕಡಲಲ್ಲಿ ಮಾತ್ರ ಅಶಾಂತಿ. ಸಿಎಂ ಕುರ್ಚಿ ಪೊಲಿಟಿಕ್ಸ್ನಲ್ಲಿ ಈಗ ಸಂಕ್ರಾಂತಿ ಕಾಲ. ಭ್ರಾಂತಿಗಳು ಮರೆಯಾಗಿದ್ದು ಸಿದ್ದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕುರ್ಚಿ ಕದನ. ಮತ್ತೋರ್ವ ಪ್ರಬಲ ನಾಯಕನ ಎಂಟ್ರಿ ಸಾಧ್ಯತೆ. ನವೆಂಬರ್ 14ರಂದು ಸಿಎಂ ಸಿದ್ದರಾಮಯ್ಯ ಸಹ ದೆಹಲಿಗೆ ಪ್ರಯಾಣಿಸ್ತಾ ಇದ್ದಾರೆ. 15, 16ರಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಭೇಟಿಯಾಗುವ ನಿರೀಕ್ಷೆ ಇದೆ. ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರಚನೆಗೆ ಒತ್ತಡ ಹೇರುವ ಸಾಧ್ಯತೆ ಇದೆ. ಆದರೆ ಸಿಎಂ ಡಿಸಿಎಂ ಲೆಕ್ಕಾಚಾರಗಳನ್ನೇ ರಾಹುಲ್ ಗಾಂಧಿ ಪಲ್ಟಿ ಮಾಡಿದ್ದಾರೆ. ಸಂಪುಟ ಪುನರಚನೆ ನಾಯಕತ್ವದ ಚರ್ಚೆಗೆ ಬ್ರೇಕ್. ಡಿಸಿಎಂ ಕ್ಯಾಂಪ್ ನಾಯಕತ್ವ ಬದಲಾವಣೆ ಚರ್ಚೆಯನ್ನು ಮುಂದಿಡ್ತಾ ಇದೆ. ಆದರೆ ಸಿಎಂ ಕ್ಯಾಂಪ್ ಸಂಪುಟ ಪುನರಚನೆ ದಾಳ ಉರುಳಿಸುತ್ತಿದೆ. ಕರ್ನಾಟಕದ ಕದನವನ್ನ ಗಮನಿಸ್ತಾ ಇರುವ ರಾಹುಲ್ ಗಾಂಧಿ ಬಿಹಾರ ರಿಸಲ್ಟ್ ಬರುವ ದಿನವೇ ವಿದೇಶಕ್ಕೆ ಹಾರ್ತಿದ್ದಾರೆ. ಇದರ ಮಧ್ಯೆ ಹೈಕಮಾಂಡ್ ಹೊಸ ದಾಳ ಉರುಳಿಸಲು ಮುಂದೆ. ಆ ದಾಳದ ಹೆಸರೇ ಮಲ್ಲಿಕಾರ್ಜುನ ಖರ್ಗೆ. ಸಿಎಂ ರೇಸ್ಗೆ ಖರ್ಗೆ. ಕಾಂಗ್ರೆಸ್ ಹೈಕಮಾಂಡ್ ಮೂರನೇ ಆಯ್ಕೆಗೆ ಇಳಿಯುತ್ತಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಸಿದ್ದರಾಮಯ್ಯ, ಡಿಕೆಶಿ ಸಿಎಂ ವಿಚಾರದಲ್ಲಿ ನಾ ಕೊಡೆ ನೀ ಬಿಡೆ ಅಂತಿದ್ದಾರೆ. ಸಿಎಂ ಡಿಸಿಎಂ ಬಣದ ನಡೆ ಹೈಕಮಾಂಡ್ಗೆ ತಲೆನೋವಾಗಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮೌನಕ್ಕೆ ಜಾರಿದೆ. ಸಿಎಂ ಬದಲಾವಣೆ ಏನೆಲ್ಲ ಬೆಳವಣಿಗೆ ಆಗಬಹುದು ಎಂಬ ಲೆಕ್ಕಾಚಾರ ಹಾಕಲಾಗುತ್ತಿದೆ. ತಮ್ಮದೇ ಮೂಲಗಳಿಂದ ಹೈಕಮಾಂಡ್ ಮಾಹಿತಿ ಪಡೆಯುತ್ತಿದೆ. ನಾಯಕತ್ವ ಆಯ್ಕೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿಗೂಢ ನಡೆಯನ್ನ ಅನುಸರಿಸುತ್ತಿದೆ. ಒಂದು ವೇಳೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಗಳ ತಾರಕಕ್ಕೆ ಹೋದರೆ ಮೂರನೇ ಆಯ್ಕೆಯ ಬಗ್ಗೆಯೂ ಹೈಕಮಾಂಡ್ ಚಿಂತನೆ ನಡೆಸಿದೆ. ಮೂರನೇ ಆಯ್ಕೆಯಾಗಿ ಮಲ್ಲಿಕಾರ್ಜುನ ಖರ್ಗೆಗೆ ಲೆಕ್ಕ ಕುದುರಿದ್ರೂ ಅಚ್ಚರಿ ಇಲ್ಲ ಎನ್ನಲಾಗುತ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ನಡೆಯೇ ನಿಗೂಢವಾಗಿದೆ. ಕ್ರಾಂತಿಯ ಕಾಲ ಬಂದರೆ ಸಿದ್ದು ಡಿಕೆಶಿ ಮಧ್ಯದ ಕದನ ತಾರಕಕ್ಕೇರಿದ್ರೆ ಖರ್ಗೆಗೆ ಅದೃಷ್ಟ ಕುಲಾಯಿಸಿದರೂ ಅಚ್ಚರಿ ಇಲ್ಲ ಎನ್ನಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಕುರ್ಚಿ ಕಾಳಗ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪರಸ್ಪರ ತಿಕ್ಕಾಟ ಮಾಡ್ತಾ ಇದ್ದಾರೆ. ಆದರೆ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗುವ ಸಾಧ್ಯತೆ ದಟ್ಟವಾಗಿದೆ. ಅಕ್ಟೋಬರ್ ಅಲ್ಲ, ನವೆಂಬರ್ ಇಲ್ಲ, ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಣ್ಮರೆಯಾಗ್ತಿದ್ದು ಸಿದ್ದರಾಮಯ್ಯ ಮೊಗದಲ್ಲಿ ಕಾಂತಿ ಹೊಳೆಯುತ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮನದ ಕಡಲಲ್ಲಿ ಮಾತ್ರ ಅಶಾಂತಿ. ಸಿಎಂ ಕುರ್ಚಿ ಪೊಲಿಟಿಕ್ಸ್ನಲ್ಲಿ ಈಗ ಸಂಕ್ರಾಂತಿ ಕಾಲ. ಭ್ರಾಂತಿಗಳು ಮರೆಯಾಗಿದ್ದು ಸಿದ್ದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕುರ್ಚಿ ಕದನ. ಮತ್ತೋರ್ವ ಪ್ರಬಲ ನಾಯಕನ ಎಂಟ್ರಿ ಸಾಧ್ಯತೆ. ನವೆಂಬರ್ 14ರಂದು ಸಿಎಂ ಸಿದ್ದರಾಮಯ್ಯ ಸಹ ದೆಹಲಿಗೆ ಪ್ರಯಾಣಿಸ್ತಾ ಇದ್ದಾರೆ. 15, 16ರಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಭೇಟಿಯಾಗುವ ನಿರೀಕ್ಷೆ ಇದೆ. ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರಚನೆಗೆ ಒತ್ತಡ ಹೇರುವ ಸಾಧ್ಯತೆ ಇದೆ. ಆದರೆ ಸಿಎಂ ಡಿಸಿಎಂ ಲೆಕ್ಕಾಚಾರಗಳನ್ನೇ ರಾಹುಲ್ ಗಾಂಧಿ ಪಲ್ಟಿ ಮಾಡಿದ್ದಾರೆ.
ಸಂಪುಟ ಪುನರ್ರಚನೆ ನಾಯಕತ್ವದ ಚರ್ಚೆಗೆ ಬ್ರೇಕ್. ಡಿಸಿಎಂ ಕ್ಯಾಂಪ್ ನಾಯಕತ್ವ ಬದಲಾವಣೆ ಚರ್ಚೆಯನ್ನು ಮುಂದಿಡ್ತಾ ಇದೆ. ಆದರೆ ಸಿಎಂ ಕ್ಯಾಂಪ್ ಸಂಪುಟ ಪುನರ್ರಚನೆ ದಾಳ ಉರುಳಿಸುತ್ತಿದೆ. ಕರ್ನಾಟಕದ ಕದನವನ್ನ ಗಮನಿಸ್ತಾ ಇರುವ ರಾಹುಲ್ ಗಾಂಧಿ ಬಿಹಾರ ರಿಸಲ್ಟ್ ಬರುವ ದಿನವೇ ವಿದೇಶಕ್ಕೆ ಹಾರ್ತಿದ್ದಾರೆ. ಇದರ ಮಧ್ಯೆ ಹೈಕಮಾಂಡ್ ಹೊಸ ದಾಳ ಉರುಳಿಸಲು ಮುಂದೆ. ಆ ದಾಳದ ಹೆಸರೇ ಮಲ್ಲಿಕಾರ್ಜುನ ಖರ್ಗೆ. ಸಿಎಂ ರೇಸ್ಗೆ ಖರ್ಗೆ. ಕಾಂಗ್ರೆಸ್ ಹೈಕಮಾಂಡ್ ಮೂರನೇ ಆಯ್ಕೆಗೆ ಇಳಿಯುತ್ತಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಸಿದ್ದರಾಮಯ್ಯ ಡಿಕೆಶಿ ಸಿಎಂ ವಿಚಾರದಲ್ಲಿ ನಾ ಕೊಡೆ ನೀ ಬಿಡೆ ಅಂತಿದ್ದಾರೆ. ಸಿಎಂ ಡಿಸಿಎಂ ಬಣದ ನಡೆ ಹೈಕಮಾಂಡ್ಗೆ ತಲೆನೋವಾಗಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮೌನಕ್ಕೆ ಜಾರಿದೆ. ಸಿಎಂ ಬದಲಾವಣೆ ಏನೆಲ್ಲ ಬೆಳವಣಿಗೆ ಆಗಬಹುದು ಎಂಬ ಲೆಕ್ಕಾಚಾರ ಹಾಕಲಾಗುತ್ತಿದೆ. ತಮ್ಮದೇ ಮೂಲಗಳಿಂದ ಹೈಕಮಾಂಡ್ ಮಾಹಿತಿ ಪಡೆಯುತ್ತಿದೆ. ನಾಯಕತ್ವ ಆಯ್ಕೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿಗೂಢ ನಡೆಯನ್ನ ಅನುಸರಿಸುತ್ತಿದೆ. ಒಂದು ವೇಳೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಗಳ ತಾರಕಕ್ಕೆ ಹೋದರೆ ಮೂರನೇ ಆಯ್ಕೆಯ ಬಗ್ಗೆಯೂ ಹೈಕಮಾಂಡ್ ಚಿಂತನೆ ನಡೆಸಿದೆ. ಮೂರನೇ ಆಯ್ಕೆಯಾಗಿ ಮಲ್ಲಿಕಾರ್ಜುನ ಖರ್ಗೆಗೆ ಲೆಕ್ಕ ಕುದುರಿದ್ರೂ ಅಚ್ಚರಿ ಇಲ್ಲ ಎನ್ನಲಾಗುತ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ನಡೆಯೇ ನಿಗೂಢವಾಗಿದೆ. ಕ್ರಾಂತಿಯ ಕಾಲ ಬಂದರೆ ಸಿದ್ದು ಡಿಕೆಶಿ ಮಧ್ಯದ ಕದನ ತಾರಕಕ್ಕೇರಿದ್ರೆ ಖರ್ಗೆಗೆ ಅದೃಷ್ಟ ಕುಲಾಯಿಸಿದರೂ ಅಚ್ಚರಿ ಇಲ್ಲ ಎನ್ನಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಕುರ್ಚಿ ಕಾಳಗ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪರಸ್ಪರ ತಿಕ್ಕಾಟ ಮಾಡ್ತಾ ಇದ್ದಾರೆ. ಆದರೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗುವ ಸಾಧ್ಯತೆ ದಟ್ಟವಾಗಿದೆ. ಅಕ್ಟೋಬರ್ ಅಲ್ಲ, ನವೆಂಬರ್ ಇಲ್ಲ, ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಣ್ಮರೆಯಾಗ್ತಿದ್ದು ಸಿದ್ದರಾಮಯ್ಯ ಮೊಗದಲ್ಲಿ ಕಾಂತಿ ಹೊಳೆಯುತ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮನದ ಕಡಲಲ್ಲಿ ಮಾತ್ರ ಅಶಾಂತಿ. ಸಿಎಂ ಕುರ್ಚಿ ಪೊಲಿಟಿಕ್ಸ್ನಲ್ಲಿ ಈಗ ಸಂಕ್ರಾಂತಿ ಕಾಲ. ಭ್ರಾಂತಿಗಳು ಮರೆಯಾಗಿದ್ದು ಸಿದ್ದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕುರ್ಚಿ ಕದನ. ಮತ್ತೋರ್ವ ಪ್ರಬಲ ನಾಯಕನ ಎಂಟ್ರಿ ಸಾಧ್ಯತೆ. ನವೆಂಬರ್ 14ರಂದು ಸಿಎಂ ಸಿದ್ದರಾಮಯ್ಯ ಸಹ ದೆಹಲಿಗೆ ಪ್ರಯಾಣಿಸ್ತಾ ಇದ್ದಾರೆ. 15, 16ರಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವೇಣುಗೋಪಾಲ್ ಭೇಟಿಯಾಗುವ ನಿರೀಕ್ಷೆ ಇದೆ. ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಗೆ ಒತ್ತಡ ಹೇರುವ ಸಾಧ್ಯತೆ ಇದೆ. ಆದರೆ ಸಿಎಂ ಡಿಸಿಎಂ ಲೆಕ್ಕಾಚಾರಗಳನ್ನೇ ರಾಹುಲ್ ಗಾಂಧಿ ಪಲ್ಟಿ ಮಾಡಿದ್ದಾರೆ. ಸಂಪುಟ ಪುನರ್ರಚನೆ ನಾಯಕತ್ವದ ಚರ್ಚೆಗೆ ಬ್ರೇಕ್. ಡಿಸಿಎಂ ಕ್ಯಾಂಪ್ ನಾಯಕತ್ವ ಬದಲಾವಣೆ ಚರ್ಚೆಯನ್ನು ಮುಂದಿಡ್ತಾ ಇದೆ. ಆದರೆ ಸಿಎಂ ಕ್ಯಾಂಪ್ ಸಂಪುಟ ಪುನರ್ರಚನೆ ದಾಳ ಉರುಳಿಸುತ್ತಿದೆ. ಕರ್ನಾಟಕದ ಕದನವನ್ನ ಗಮನಿಸ್ತಾ ಇರುವ ರಾಹುಲ್ ಗಾಂಧಿ ಬಿಹಾರ ರಿಸಲ್ಟ್ ಬರುವ ದಿನವೇ ವಿದೇಶಕ್ಕೆ ಹಾರ್ತಿದ್ದಾರೆ. ಇದರ ಮಧ್ಯೆ ಹೈಕಮಾಂಡ್ ಹೊಸ ದಾಳ ಉರುಳಿಸಲು ಮುಂದೆ. ಆ ದಾಳದ ಹೆಸರೇ ಮಲ್ಲಿಕಾರ್ಜುನ ಖರ್ಗೆ. ಸಿಎಂ ರೇಸ್ಗೆ ಖರ್ಗೆ. ಕಾಂಗ್ರೆಸ್ ಹೈಕಮಾಂಡ್ ಮೂರನೇ ಆಯ್ಕೆಗೆ ಇಳಿಯುತ್ತಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಸಿದ್ದರಾಮಯ್ಯ ಡಿಕೆಶಿ ಸಿಎಂ ವಿಚಾರದಲ್ಲಿ ನಾ ಕೊಡೆ ನೀ ಬಿಡೆ ಅಂತಿದ್ದಾರೆ. ಸಿಎಂ ಡಿಸಿಎಂ ಬಣದ ನಡೆ ಹೈಕಮಾಂಡ್ಗೆ ತಲೆನೋವಾಗಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮೌನಕ್ಕೆ ಜಾರಿದೆ. ಸಿಎಂ ಬದಲಾವಣೆ ಏನೆಲ್ಲ ಬೆಳವಣಿಗೆ ಆಗಬಹುದು ಎಂಬ ಲೆಕ್ಕಾಚಾರ ಹಾಕಲಾಗುತ್ತಿದೆ. ತಮ್ಮದೇ ಮೂಲಗಳಿಂದ ಹೈಕಮಾಂಡ್ ಮಾಹಿತಿ ಪಡೆಯುತ್ತಿದೆ. ನಾಯಕತ್ವ ಆಯ್ಕೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿಗೂಢ ನಡೆಯನ್ನ ಅನುಸರಿಸುತ್ತಿದೆ. ಒಂದು ವೇಳೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಗಳ ತಾರಕಕ್ಕೆ ಹೋದರೆ ಮೂರನೇ ಆಯ್ಕೆಯ ಬಗ್ಗೆಯೂ ಹೈಕಮಾಂಡ್ ಚಿಂತನೆ ನಡೆಸಿದೆ. ಮೂರನೇ ಆಯ್ಕೆಯಾಗಿ ಮಲ್ಲಿಕಾರ್ಜುನ ಖರ್ಗೆಗೆ ಲೆಕ್ಕ ಕುದುರಿದ್ರೂ ಅಚ್ಚರಿ ಇಲ್ಲ ಎನ್ನಲಾಗುತ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ನಡೆಯೇ ನಿಗೂಢವಾಗಿದೆ.
ಕ್ರಾಂತಿಯ ಕಾಲ ಬಂದ್ರೆ ಸಿದ್ದು ಡಿಕೆಶಿ ಮಧ್ಯದ ಕದನ ತಾರಕಕ್ಕೇರಿದ್ರೆ ಖರ್ಗೆಗೆ ಅದೃಷ್ಟ ಕುಲಾಯಿಸಿದರೂ ಅಚ್ಚರಿ ಇಲ್ಲ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.